ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನನ್ನ ಹೆಸರು ಗೋಪಿ ಅಂತ. ನಿಮ್ಗೆಲ್ಲರಿಗೂ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಬಂದಿದ್ದೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಹಲ್ಲುಜ್ತೀವಿ ಅಲ್ವಾ? ಏನಕ್ಕೋಸ್ಕರ ಎಲ್ಲರೂ ಹಲ್ಲುಜ್ಜೋದು? ಅಲ್ಲಿ ಏನಕ್ಕೋಸ್ಕರ ಅಂದರೆ ಅಲ್ಲಿ ನೋವು ಬರಬಾರ್ದು, ಬಾಯಿ ವಾಸನೆ ಬರಬಾರ್ದು, ಹುಲ್ಕಲ್ ಬರಬಾರ್ದು ಅಂತೇಳಿ. ಆದರೆ ನೀವು ಉಪಯೋಗಿಸುವಂಥ ಪೇಸ್ಟಲ್ಲಿ ಇವೆಲ್ಲ ಸಿಗ್ತಾ ಇದೆಯಾ? ಯೋಚನೆ ಮಾಡಿ. ಓಕೆ, ಅದಕ್ಕೋಸ್ಕರ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪೇಸ್ಟ್ಗಳಲ್ಲಿ ಎಷ್ಟು ವಿಧ ಇದೆ? 3 ಥರ ಇದೆ. ಯಾವುದು? ಫ್ಯಾಮಿಲಿ ಪೇಸ್ಟ್ ಅಂದರೆ ಏನು? ನಿಮಗೆ ಓನ್ಲಿ ಹೊಲ್ಪಿಗೋಸ್ಕರ ಉಪಯೋಗಿಸ್ತಾರೆ. ಇನ್ನೊಂದು ಪೇಸ್ಟ್ ಅಂದರೆ ಮೆಡಿಕೇಟೆಡ್ ಪೇಸ್ಟ್ ಏನಕ್ಕೆ ಉಪಯೋಗಿಸ್ತಾರೆ? ಅಲ್ಲಿ ನೋವು ಬಂದಾಗ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಸಜೆಸ್ಟ್ ಮಾಡ್ತಾರೆ, ನಾವು ಉಪಯೋಗಿಸ್ತೀವಿ. ಇನ್ನೊಂದು ಪೇಸ್ಟ್ ಬಂದ್ಬಿಟ್ಟು ಯಾವುದು? ಕಾಸ್ಮೆಟಿಕ್ ಪೇಸ್ಟ್. ಅದು ಒಳ್ಳೆ ಸುವಾಸನೆ ಬರಲಿ ಅಂತೇಳಿ ಉಪಯೋಗಿಸ್ತಾರೆ. ಆದರೆ ಪ್ರತಿಯೊಬ್ಬರೂ ಒಂದೊಂದು ಪೇಸ್ಟ್ ಉಪಯೋಗಿಸ್ತಾ ಇದ್ರೆ ಎಷ್ಟೊತ್ತಾಗುತ್ತೆ? ಆ 3 ಗುಣಗಳು ನಿಮಗೆ ನಮ್ಮ ಒಂದು ಪೇಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದ್ಯಾವುದಂದರೆ ನಮ್ಮ ಫ್ರೆಶ್ ಮೂಮೆಂಟ್ಸ್ ಪೇಸ್ಟ್. ಈ ಒಂದು ಪೇಸ್ಟಲ್ಲಿ ನಿಮಗೆ ಆ 3 ಗುಣಗಳು ನಿಮಗೆ ಸಿಗುತ್ತೆ. ಓಕೆ, ಈ ನಮ್ಮ ಪೇಸ್ಟನ್ನು ಉಪಯೋಗಿಸೋದ್ರಿಂದ ನಿಮಗೆ ಅಲ್ಲಿ ನೋವು ಬರೋದನ್ನು ತಡೀತದೆ, ಉಲ್ಕಲ್ ಬರೋದನ್ನು ತಡೀತದೆ, ಮತ್ತು ನಿಮಗೆ ಬಾಯಿ ವಾಸನೆ ಬರೋದಿಲ್ಲ. ನಿಮಗೆ ಅಲ್ಲಿನ ಮೇಲೆ ಏನೇ ಕರೆ ಇರಲಿ ಅವೆಲ್ಲ ಹೋಗ್ಲಾಡಿಸುತ್ತೆ. ಮತ್ತು ನಿಮಗೆ ಯಾರಿಗಾದರೂ ಅಲ್ಲಿ ನೋವು ಬಂದಿರೋರಿಗೆ ನಮ್ಮ ಪೇಸ್ಟ್ನ ನೀವು ಸಜೆಸ್ಟ್ ಮಾಡಿದ್ರೆ 100% ಅವರಿಗೆ ವಾಸಿ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮಗೆ ತಿಳ್ಕೊಂಡ್ರಲ್ಲ ಈಗ. ಆದರೆ ಆ ಪೇಸ್ಟ್ ನಮ್ಮಲ್ಲಿ ಅಂಗಡಿಯಲ್ಲಿ ಸಿಗುವಂಥ ಪೇಸ್ಟ್ಗಳಲ್ಲಿ ಎಷ್ಟು ರೇಟ್ ಇದೆ? ನಾವು ತುಂಬಾ ಡಿಫ್ರೆನ್ಸ್ ಇರುತ್ತೆ, ಹೌದಲ್ವಾ? 100 ಗ್ರಾಮ್ಗೆ 225 ರೂಪಾಯಿ. ಆದರೆ ನಮ್ಮ ಪೇಸ್ಟ್ ಬಂದ್ಬಿಟ್ಟು ನಿಮಗೆ ಕೇವಲ ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್ 85 ರೂಪಾಯಿ. ಯಾಕೆ ಉಪಯೋಗಿಸಬಾರ್ದು ನಾವು? ಈಗ ನಾವು ಏನು ಮಾಡೋಣ ಅಂದರೆ, ಇಷ್ಟೊತ್ತು ನಾನು ಥಿಯರಿ ಹೇಳಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಪೇಸ್ಟಲ್ಲಿ ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇರೋಂಥದ್ದು ಹಲವಾರು ಪೇಸ್ಟ್ಗಳಿದ್ದಾವೆ, ಅದರಲ್ಲಿ ತುಂಬಾ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ಆ ಬೇರೆ ಪೇಸ್ಟ್ಗೂ ನಮ್ಮ ಪೇಸ್ಟ್ಗೂ ಏನು ವ್ಯತ್ಯಾಸ ಅಂತ ಈಗ ನೋಡೋಣವಾ? ಬನ್ನಿ ಗೆಳೆಯರೆ. ಓಕೆ, ನೋಡಿ, ಇದು ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್. ಇಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇದು ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್ ಆಯಿತು. ಈಗ ಮಾರ್ಕೆಟಲ್ಲಿ ಸಿಗುವಂಥ ಪೇಸ್ಟ್ ಇದು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಯಾವ ರೀತಿ ಬೇರೆ ಪೇಸ್ಟ್ಗೂ ನಮ್ಮ ಪೇಸ್ಟ್ಗೂ ನಿಮಗೆ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ ಅಂತ. ಈಗ ನೋಡಿ, ನಾವು ಇದರಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಂದ್ರೆ ನಾವೇನು ಮಾಡಬೇಕು? ನಾವು ಇನ್ನೊಂದು ಕೆಮಿಕಲ್ ಹಾಕಬೇಕು. ಆ ಕೆಮಿಕಲ್ ಬಂದ್ಬಿಟ್ಟು ಏನಂದರೆ, ನಮ್ಮ ಟಾಯ್ಲೆಟಲ್ಲಿ ಯೂಸ್ ಮಾಡೋದಕ್ಕೆ ಯಾವುದು? ಆರ್ಪಿಕ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಓಕೆ, ನೆಕ್ಸ್ಟು ಇನ್ನೊಂದು ಮಾರ್ಕೆಟಲ್ಲಿ ಸಿಗುವಂಥ ಪೇಸ್ಟ್ಗೆ ಹಾಕಿದ್ದೀನಿ. ಈಗ ಕೆಮಿಕಲ್ ಇದ್ದರೆ ಏನಾಗಬೇಕು? ಒಂದು ಬೆಂಕಿ ಹತ್ಕೊಬೇಕು, ಇಲ್ಲ ಫೋಮ್ ಬರಬೇಕು. ಏನಾಗುತ್ತೆ ಅಂತ ನೋಡೋಣವಾ? ಫಸ್ಟು ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟಲ್ಲಿ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ. ಯಾವುದೇ ರೀತಿ ನಿಮಗೆ ಇದು ನೊರೆ ಬರ್ತಾ ಇಲ್ಲ ಅಂದರೆ ಅರ್ಥ ಏನು? ನಮ್ಮ ಪೇಸ್ಟಲ್ಲಿ ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಆದರೆ ಇದು ಮಾರ್ಕೆಟಲ್ಲಿ ಸಿಗುವಂಥ ಪೇಸ್ಟು ನೋಡಿ, ಎಷ್ಟೊಂದು ನೊರೆ ಬರ್ತಾ ಇದೆ ನೋಡಿ. ಈ ನೊರೆ ಎಷ್ಟು ಬರ್ತಾ ಇದೆ ಅಂದರೆ ನಮ್ಗೆ ಅರ್ಥ ಏನು? ನಮ್ಮ ದೇಹಕ್ಕೆ ಹಾನಿಕರ ಆಗುತ್ತೆ, ಹೌದಲ್ವಾ? ಎಷ್ಟೋ ಜನಕ್ಕೆ ಇವತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಈ ಒಂದು ಪೇಸ್ಟ್ ಯೂಸ್ ಮಾಡೋದ್ರಿಂದ. ನೋಡಿದ್ರಲ್ವಾ? ಇದು ನಮ್ಮ ಮೋದಿ ಕೇರ್ ಪೇಸ್ಟ್. ಇದು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಸಿಗುವಂಥ ಪೇಸ್ಟ್. ಯಾವುದು ಸಹ ನೀವು ಆಯ್ಕೆ ಮಾಡ್ಕೊತೀರಾ? ಆಯ್ಕೆ ಮಾಡ್ಕೊಬೇಕಂದ್ರೆ ನಮ್ಮ ಫ್ರೆಶ್ ಮೂಮೆಂಟ್ಸ್ ಮೋದಿ ಕೇರ್ ಪೇಸ್ಟನ್ನು ಯೂಸ್ ಮಾಡಿ. ಥ್ಯಾಂಕ್ ಯು ಗೆಳೆಯರೆ.